ಭಾರತದ ಪ್ರಧಾನಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತ ಜವಾಹರ್ಲಾಲ್ ನೆಹರು ಅವರು ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಆಕ್ರಮಣ ಮಾಡಲಿಕ್ಕೆ ತುಂಬಾ ದಿವಸಗಳ ಕಾಲ ಅವರು ಕಾಯಲೇ ಇಲ್ಲ. ಸಂವಿಧಾನ ಅಂಗೀಕಾರ ಆಗಿ ಕೇವಲ 16 ತಿಂಗಳ ಒಳಗೆ ಸಂವಿಧಾನದ ಮೇಲೆ ಆಕ್ರಮಣವನ್ನು ಪ್ರಾರಂಭಿಸುತ್ತಾರೆ. ಬಾಬಾ ಸಾಹೇಬರು ಈ ದೇಶದ ನಾಗರಿಕರಿಗೆ, ಭಾರತೀಯರಿಗೆ ಕಲ್ಪಿಸಿದ್ದಂತಹ ವಾಕ್ ಸ್ವಾತಂತ್ರ್ಯದ ಮೇಲೆ ಸಂಪೂರ್ಣವಾದಂತಹ ಆಕ್ರಮಣವನ್ನು ನೆರವು ಮಾಡ್ತಾರೆ. ಭಾರತದ ವಿಭಜನೆ ಆದ ನಂತರ ದೊಡ್ಡ ಪ್ರಮಾಣದಲ್ಲಿ ಬಂಗಾಳ ಹಾಗೂ ಪಂಜಾಬ್ ಭಾಗದಲ್ಲಿನ ಹಿಂದೂಗಳ ಮೇಲೆ ಪಾಕಿಸ್ತಾನ ಪ್ರಾಯೋಜಿತ ದೊಂಬಿಗಳು ನಡೀತಾ ಇರುತ್ತೆ. ಲಕ್ಷಾಂತರ ಹಿಂದೂಗಳು ಸಾವನ್ನಪ್ತಾರೆ, ಮನೆ ಮಠಗಳನ್ನು ಕಳೆದುಕೊಳ್ತಾರೆ. ಈ ಕಾಲಾವಧಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ಗನೈಸರ್ ಅನ್ನುವಂತಹ ಪತ್ರಿಕೆ ಮತ್ತು ಕಮ್ಯುನಿಸ್ಟ್ ಪಕ್ಷದ ಕ್ರಾಸ್ ರೋಡ್ಸ್ ಅನ್ನುವಂತಹ ಪತ್ರಿಕೆ ದೊಡ್ಡ ಪ್ರಮಾಣದಲ್ಲಿ ನೆಹರೂರವರ ಸರ್ಕಾರದ ನಿಲುವುಗಳ ವಿರುದ್ಧ, ಹಿಂದೂಗಳ ರಕ್ಷಣೆಯನ್ನು ಯಾವ ರೀತಿಯಾಗಿ ಈ ಸರ್ಕಾರ ಮರೆತಿದೆ, ಕೇವಲ ಪಾಕಿಸ್ತಾನದ ಪರವಾಗಿ ಪಾಕಿಸ್ತಾನಕ್ಕೆ ಉಪಯೋಗವಾಗುವಂತ ನಿಟ್ಟಿನಲ್ಲಿ ಭಾರತಕ್ಕೆ ಪೂರಕವಲ್ಲದಂತಹ ನೀತಿಗಳನ್ನು ಯಾವ ರೀತಿ ನಿರೂಪಣೆ ಮಾಡ್ತಾ ಇದ್ದಾರೆ ಅನ್ನುವಂತ ಎಲ್ಲಾ ವಿಚಾರಗಳನ್ನು ಆರ್ಗನೈಸರ್ ಪ್ರಕಟಿಸ್ತಾ ಇದ್ರೆ, ನೆಹರೂರವರ ವಿಪರೀತವಾದಂತಹ ಸೈದ್ಧಾಂತಿಕ ವಿಚಾರಗಳನ್ನು ವಿರೋಧಿಸಿ ಕ್ರಾಸ್ ರೋಡ್ಸ್ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇತ್ತು. ಅದರಲ್ಲಿಯೂ ಕೇರಳ ರಾಜ್ಯದಲ್ಲಿ ಕ್ರಾಸ್ ರೋಡ್ಸ್ ಮಾಡಿದಂತಹ ಅನೇಕ ವರದಿಗಳು ನೆಹರೂರವರ ಕಣ್ಣನ್ನು ಕೆಂಪಾಗಿಸಿತ್ತು. ನೆಹರೂರವರು ಹೇಗಾದ್ರೂ ಮಾಡಿ ಯಾವೆಲ್ಲ ಮಾಧ್ಯಮಗಳು ತಮ್ಮ ವಿರುದ್ಧ ಬರಿತಾ ಇದ್ದಾರೆ, ತಮ್ಮ ವಿರುದ್ಧ ಜಾಗೃತಿಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಕಾರ್ಯಕ್ಕೆ ಕೈ ಹಾಕಿದ್ದಾರೆ, ಅವರ ವಿರುದ್ಧ ಸಮರ ಸಾರಬೇಕು ಅನ್ನುವಂತ ಷಡ್ಯಂತ್ರವನ್ನು ಮಾಡಿ ಕ್ರಾಸ್ ರೋಡ್ಸ್ ಮತ್ತು ಆರ್ಗನೈಸರ್ ಎರಡೂ ಪತ್ರಿಕೆಗಳ ಮೇಲೆ ನಿರ್ಬಂಧವನ್ನು ಹೇರ್ತಾರೆ. ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವೇ ಇರಲಿಲ್ಲ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು. ಆದ್ರೆ ನೆಹರೂರವರು ಅದರ ವಿರುದ್ಧವಾಗಿ ಹೋಗಿ ಈ ಎರಡೂ ಪತ್ರಿಕೆಗಳ ಮೇಲೆ ನಿರ್ಬಂಧವನ್ನು ಹೇರ್ತಾರೆ. ಎರಡೂ ಪತ್ರಿಕೆಯವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ನಿರ್ಬಂಧನೆಯ ವಿರುದ್ಧ ತಮ್ಮ ಹಕ್ಕಿನ ಚ್ಯುತಿಯನ್ನು ಪ್ರಶ್ನಿಸಿದಾಗ ಸರ್ವೋಚ್ಚ ನ್ಯಾಯಾಲಯವು ನೆಹರು ಸರ್ಕಾರ ಕೈಗೊಂಡಿರುವಂತಹ ಕ್ರಮ ಸರಿಯಲ್ಲ, ಎರಡೂ ಪತ್ರಿಕೆಗಳಿಗೆ ತಮ್ಮ ಸಾಂವಿಧಾನಿಕ ಹಕ್ಕನ್ನು ಕಲ್ಪಿಸಬೇಕು, ಅವರು ಮುದ್ರಿಸುವಂತ ಯಾವುದೇ ವಿಚಾರಗಳಿಗೆ ಸರ್ಕಾರ ಹಸ್ತಕ್ಷೇಪ ಮಾಡಬಾರದು ಅನ್ನುವಂತ ಆದೇಶವನ್ನು ಕೊಡುತ್ತೆ. ಈ ಆದೇಶದಿಂದ ನೆಹರು ಕೆರಳುತ್ತಾರೆ. ಸರ್ವೋಚ್ಚ ನ್ಯಾಯಾಲಯವೇ ನಮ್ಮ ಸರ್ಕಾರದ ವಿರುದ್ಧ ಆದೇಶವನ್ನು ಪ್ರಕಟಿಸಿದೆ ಅನ್ನುವಂತ ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನೇ ಅವರು ಓವರ್ಲುಕ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರ್ತಾರೆ. ಭಾರತೀಯ ನಾಗರಿಕರಿಗೆ ಇದ್ದಂತ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ಮೊಟಕುಗೊಳಿಸ್ತಾರೆ. ಇದು ಭಾರತದ ಸಂವಿಧಾನದ ಮೇಲಾದಂತ ಮೊದಲ ಆಕ್ರಮಣ. 1951ರ ಜೂನ್ನಲ್ಲಿ ಈ ತಿದ್ದುಪಡಿಯ ಮೂಲಕ ಪ್ರಾರಂಭವಾದಂಥದ್ದು. ನೆಹರು ಆದ ನಂತರ ಇಂದಿರಾ ಗಾಂಧಿ ಆದ ನಂತರ ಮನಮೋಹನ್ ಸಿಂಗ್, ಈ ರೀತಿ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲೆಲ್ಲಿಯೂ ಕೂಡ ಸಂವಿಧಾನದ ಮೇಲೆ ಸಾಲು ಆಕ್ರಮಣಗಳಾಗಿದೆ.